ಸ್ವಚ್ಛತೆ ಇದ್ದಲ್ಲಿ ಸಮೃದ್ಧ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. ಆರೋಗ್ಯ ಸಂರಕ್ಷಣೆ, ಸ್ವಚ್ಛತೆ ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ಸ್ವಚ್ಛತೆ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಿವಿಲ್ ನ್ಯಾಯಾಧೀಶರಾದ ತೇಜಸ್ವಿನಿ ಸೋಗ್ಲಾತ್ ಹೇಳಿದರು. ದಾಂಡೇಲಿಯ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಅಭಿಯೋಜನಾ ಇಲಾಖೆ, ಕಂದಾಯ ಇಲಾಖೆ, ನಗರಸಭೆ ಮತ್ತು ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಡಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಗೆ ಚಾಲನೆಯನ್ನು ನೀಡಿ ಮಾತನಾಡಿದ ನ್ಯಾಯಾಧೀಶರಾದ ತೇಜಸ್ವಿನಿ ಸೋಗಲದ ಅವರು, ನಾವು ನಮ್ಮ ಮನೆ ಹಾಗೂ ಮನೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ಕರೆ ನೀಡಿದರು. ಯಾವಾಗ ಸ್ವಚ್ಛ ಮನಸ್ಸಿರುತ್ತೋ ಅದು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೆ ಅನ್ನೋದು ಅವರ ಭಾವನೆ ಆಗಿದೆ. ನಾವು ರಾಷ್ಟ್ರೀಯವಾಗಿ ಸ್ವಚ್ಛತಾ ದಿನಾಚರಣೆಯನ್ನು ಮಾಡಿದ್ರೂ ಕೂಡ ನಾವೀಗ ಯೋಚನೆ ಮಾಡಬೇಕಾಗಿರೋದು ನಮ್ಮ ಮನೆ, ನಮ್ಮ ಕಚೇರಿ, ನಮ್ಮ ಊರು, ಈ ಲೆವೆಲಲ್ಲಿ ನಾವು ಯೋಚನೆ ಮಾಡಿಬಿಟ್ರೆ ಅದು ರಾಷ್ಟ್ರೀಯವಾಗಿ ಬದಲಾಗುತ್ತೆ ಅನ್ನೋದು ನನ್ನ ಭಾವನೆ. ನನ್ನ ಮನೆಯನ್ನು ನಾವು ಸ್ವಚ್ಛತೆಗೊಳ್ತೀವಿ, ಆದರೆ ಹೇಗೆ ನಮ್ಮ ಮನೆ ಕಸ ಗುಡಿಸಿ ಪಕ್ಕದ ಮನೆಯಾಗ ಸರಿಸ್ಬಿಡೋದು. ಬಟ್ ಗಾಳಿಗೆ ಗೊತ್ತಾಗಲ್ಲ ಇದು ಯಾರ ಮನೆ ಅಂತ. ಅದಕ್ಕೆ ನಾವೇನು ಮಾಡಬೇಕು, ಕಸ ಗುಡಿಸಿ ಅದನ್ನು ನೀಟಾಗಿ ವಿಲೇವಾರಿ ಮಾಡಬೇಕು. ಅದೇ ರೀತಿ ಕಚೇರಿಯಲ್ಲಿ ನಾನು ಜುಡಿಷಿಯಲ್ ಆಫೀಸರು, ಆಫೀಸರು, ನಾನು STA, ನಾನು FTA, ನಾನು ಕಸ ಡಬ್ಬಲ್ಲಿ ತೊಗೊಂಡು ಹಾಕಲ್ಲ. ಕಸ ಗುಡಿಸೋನೇ ಬೇರೆದವರಿದ್ದಾರೆ, ಕಸ ಎತ್ತಲಿಕ್ಕೆ ಅಂತ ಬೇರೆದವರಿದ್ದಾರೆ ಅಂತ ನಮ್ಮ ಭಾವನೆ ಆಗಿದ್ರೆ ಅದು ಮೂರ್ಖ. ನನ್ನ ಪ್ರಕಾರ ವಿಲೇವಾರಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಯಾಕಂದರೆ ಕಸ ಡಬ್ಬಿ ಇರುತ್ತೆ, ಮನೆಯಲ್ಲಿ ಕಸ ಗುಡಿಸಿದಾಗ ಅದನ್ನ ಹೊತ್ತು ದಾಟಿಸಿ ತುಂಬಿ ಕಸ ಡಬ್ಬಿಯಲ್ಲಿ ಹಾಕಲಾಗೆ ಕಚೇರಿಯಲ್ಲೂ ಕೂಡ ನಾವು ಅದನ್ನು ಕಸ ಡಬ್ಬಿಯನ್ನು ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅತ್ಯಂತ ಮುಖ್ಯವಾಗಿ ಅಂತಂದರೆ ಯಾವುದೇ ಪೂಜೆಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಸ್ವಚ್ಛತೆ. ಯಾಕೆ ಸ್ವಚ್ಛತೆ ಇಂಪಾರ್ಟೆಂಟು ಅಂದರೆ ನಿಮ್ಮ ಸುತ್ತಲೂ ಆ ಪಾಸಿಟಿವ್ ವೈಬ್ರೇಷನ್ ಇದ್ದರೆ ನೀವು ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಿ, ಒಳ್ಳೆಯದನ್ನೇ ಮಾಡ್ತೀರಿ. ಅದು ಒಳ್ಳೇದು ಯಾವಾಗಲೂ ಒಳ್ಳೆಯದನ್ನೇ ಮಾಡಿಸಿ. ಯಾವಾಗ ಸುತ್ತಲೂ ನೆಗೆಟಿವ್ ಎನರ್ಜಿ ಇರುತ್ತೋ ಅದು ನಿಮ್ಮನ್ನು ಒಳ್ಳೇದು ಮಾಡಿಸಲ್ಲ, ಒಳ್ಳೆ ಯೋಚನೆ ಮಾಡಿಸಲ್ಲ, ಒಳ್ಳೆಯದಾಗಲ್ಲ. ಹಾಗಾಗಿ ನಾವು ಸ್ವಚ್ಛತೆ ಬಗ್ಗೆ ಜಾಸ್ತಿ ಜವಾಬ್ದಾರಿಯನ್ನು ಹೊತ್ತು ಮಾಡೋಣ ಅಂತ ಈ ಸಮಯದಲ್ಲಿ ಹೇಳಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಸಹಾಯಕ ಸರ್ಕಾರಿ ಅಭಿಯೋಜಕ ರಮೇಶ್ ಎಂ ಬಂಕಾಪುರ, ಪೌರಾಯುಕ್ತ ವಿವೇಕ್ ಬನ್ನೆ, ಹಿರಿಯ ನ್ಯಾಯವಾದಿ MC ಹೆಗಡೆ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ SM ದಬಗರ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಲಯದ ಅಧಿಕಾರಿಗಳು, ಸಿಬ್ಬಂದಿಗಳು, ವಕೀಲರು, ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ರು. ನಂತರ ಸ್ವಚ್ಛತಾ ಶ್ರಮದಾನವನ್ನ ಹಮ್ಮಿಕೊಳ್ಳಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.